ಈಗೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಿದೆ. ಉದ್ಯಮಿಗೆ ಬಿಜೆಪಿ ಟಿಕೆಟ್ ಕೊಡಿಸೋದಾಗಿ ವಂಚನೆಯ ಕೇಸ್ಗೆ ಸಂಬಂಧಪಟ್ಟಂತೆ ಬಿಗ್ ಬಾಸ್ ಚೈತ್ರಾ ಕುಂದಾಪುರ ವಿರುದ್ಧ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಬಿಗ್ ಬಾಸ್ ನಲ್ಲಿ ಸ್ಪರ್ಧಿಯಾಗಿರುವಂತಹ ಚೈತ್ರಾ ಕುಂದಾಪುರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ. ಚೈತ್ರಾ ಅಂಡ್ ಟೀಮ್ ವಿರುದ್ಧ ಈಗ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದೆ ಸಿಸಿಬಿ. ಟ್ರಯಲ್ ವೇಳೆ ಕೋರ್ಟ್ಗೆ ಚೈತ್ರಾ ಹಾಜರಾಗಿಲ್ಲ. ಕುಂದಾಪುರ ಮುಂದಿನ ವಿಚಾರಣೆಗೆ ಹಾಜರಾಗುವುದಾಗಿ ವಕೀಲರು ಮನವಿಯನ್ನ ಮಾಡಿದ್ದಾರೆ. ಇದಕ್ಕೆ ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡಿದೆ ಸರ್ಕಾರಿ ಅಭಿಯೋಜಕರು. ಇದಕ್ಕೆ ಆಕ್ಷೇಪಣೆಯನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ. ವಿಚಾರಣೆಯನ್ನ ಡಿಸೆಂಬರ್ 3ಕ್ಕೆ ಕೋರ್ಟ್ ಮುಂದೂಡಿದೆ. ಡಿಸೆಂಬರ್ 3ಕ್ಕೆ ಕೋರ್ಟ್ಗೆ ಚೈತ್ರಾ ಕುಂದಾಪುರ ಹಾಜರಾಗಲೇಬೇಕಿದೆ. ಸದ್ಯ ಬಿಗ್ ಬಾಸ್ನ ಸ್ಪರ್ಧಿಯಾಗಿದ್ದಾರೆ ಚೈತ್ರಾ ಕುಂದಾಪುರ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಟಿಕೆಟ್ ಅನ್ನ ಕೊಡಿಸೋದಾಗಿ ನಂಬಿಸಿ ಹಣವನ್ನ ಪಡೆದು ವಂಚನೆಯನ್ನ ಮಾಡಿರುವ ಆರೋಪದಲ್ಲಿದ್ದಾರೆ ಚೈತ್ರಾ ಕುಂದಾಪುರ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಗಂಗಾಧರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಈಗ ಚೈತ್ರಾ ಕುಂದಾಪುರ ಈಗ ಬಿಗ್ ಬಾಸ್ ನ ಸ್ಪರ್ಧಿಯಾಗಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿದ್ದಾರೆ. ಈಗ ಅವ್ರ ವಿರುದ್ಧ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ. ಕೋರ್ಟ್ಗೆ ಹಾಜರಾಗಲೇಬೇಕಾಗಿದೆ ಈ ಡಿಸೆಂಬರ್ 3ನೇ ತಾರೀಕು. ಏನಿದು ಪ್ರಕರಣ? ಏನಾಗುವಂತಹ ಸಾಧ್ಯತೆ ಇದೆ? ಚೈತ್ರಾ ಅಂದ್ರೆ ಪ್ರಮುಖವಾಗಿ ಅಂದ್ರೆ ಉದ್ಯಮಿಯಾಗಿರುವಂತಹ ಗೋವಿಂದ್ ಪೂಜಾರಿಗೆ ಒಂದು ಸುಮಾರು 5 ಕೋಟಿ ವಂಚನೆ ಮಾಡುವಂತದ್ದು, ಬಿಜೆಪಿ ಟಿಕೆಟ್ ಕೊಡಿಸೋದಾಗಿ ವಂಚನೆ ಏನಿತ್ತು ಅದರಲ್ಲಿ ಪ್ರಮುಖ ಆರೋಪಿಯಾಗಿದ್ದಂಥದ್ದು ಚೈತ್ರಾ ಕುಂದಾಪುರ. ಆದ್ರೆ ಈಗಾಗಲೇ ಸಿಸಿಬಿ ಪೊಲೀಸರು ಕಳೆದ 2023ರಲ್ಲಿ 800 ಪುಟಗಳ ಒಂದು ಚಾರ್ಜ್ ಶೀಟ್ ಅನ್ನ ಸಬ್ಮಿಟ್ ಮಾಡಿದ್ರು. ಇದಾದ ಬಳಿಕ ಎಸಿಎಂ ಕೋರ್ಟ್ ಅಲ್ಲಿ ಟ್ರಯಲ್ ಕೂಡ ಕೋರ್ಟ್ ಅಲ್ಲಿ ನಡೀತಾ ಇತ್ತು. ಈ ಒಂದು ಸಂದರ್ಭದಲ್ಲಿ ಇತ್ತೀಚಿನ ಒಂದು ಟ್ರಯಲ್ಗೆ ಚೈತ್ರಾ ಕುಂದಾಪುರ ಹಾಜರಾಗದ ಹಿನ್ನೆಲೆಯಲ್ಲಿ ಆ ಬಗ್ಗೆ ಇವತ್ತಿನ ಅಂದ್ರೆ ಚೈತ್ರಾ ಕುಂದಾಪುರ ಪರ ವಕೀಲರವರು ಒಂದು ಮನವಿಯನ್ನ ಕಾಲಾವಕಾಶವನ್ನ ಕೇಳಿದ್ರು. ಜೊತೆಯಲ್ಲಿ ಮುಂದಿನ ವಿಚಾರಣೆಗೆ ಹಾಜರಾಗೋದಾಗಿ ಕೂಡ ಅವರು ಒಂದು ಮನವಿಯನ್ನ ಮಾಡ್ಕೊಂಡಿದ್ರು. ಈ ಸಂದರ್ಭದಲ್ಲಿ ಸರ್ಕಾರಿ ಅಭಿಯೋಜಕರು ಈ ಒಂದು ಇದಕ್ಕೆ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿರುವಂತದ್ದು. ಹೀಗಾಗಿ ಅಂದ್ರೆ ಅವರು ಟ್ರಯಲ್ಗೆ ಸರಿಯಾಗಿ ಬರ್ತಾ ಇಲ್ಲ, ಮತ್ತೆ ಕೋರ್ಟ್ಗೆ ಹಾಜರಾಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಅವರು ಆಕ್ಷೇಪವನ್ನ ಕೂಡ ವ್ಯಕ್ತಪಡಿಸಿದ್ರು. ಹೀಗಾಗಿ ಡಿಸೆಂಬರ್ 3ನೇ ತಾರೀಕಿಗೆ ಈಗ ಎಸಿಎಂ ಕೋರ್ಟ್ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿರುವಂತದ್ದು. ಅವತ್ತಿನ ದಿನ ವಿಚಾರಣೆಗೆ ಹಾಜರಾಗಬೇಕು ಅನ್ನೋ ರೀತಿಯಲ್ಲಿ ಕೂಡ ಆ ಒಂದು ಏನು ಅವರ ವಕೀಲರು ಕೂಡ ಒಂದು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಮುಂದಿನ ವಿಚಾರಣೆಯ ಸಲುವಾಗಿ ಅವತ್ತು ಹಾಜರಾಗ್ತೀವಿ ಅಂತೇಳಿ. ಈಗ ಏನು ಬಿಗ್ ಬಾಸ್ ಸ್ಪರ್ಧಿಯಾಗಿರುವಂತಹ ಚೈತ್ರಾ ಕುಂದಾಪುರ ಈಗ ಅವರು ರಿಯಾಲಿಟಿ ಶೋ ನಲ್ಲಿ ಒಳಗಡೆ ಬಿಗ್ ಬಾಸ್ ನ ಒಂದು ಒಳಗಡೆ ಇರುವಂತದ್ದು. ಹೀಗಾಗಿ ಡಿಸೆಂಬರ್ 3ನೇ ತಾರೀಕು ವಿಚಾರಣೆಗೆ ಹಾಜರಾಗ್ತಾರ ಅಥವಾ ಏನಾದ್ರು ಆ ಒಂದು ಸಂದರ್ಭದಲ್ಲಿ ಏನಾದ್ರು ಮನವಿಯನ್ನ ಅವರ ಪರ ವಕೀಲರು ಮನವಿಯನ್ನ ಮಾಡ್ಕೊಳ್ತಾರೆ. ಯಾಕಂದ್ರೆ ಮುಂದಿನ ವಿಚಾರಣೆಗೆ ಹಾಜರಾಗ್ತಾರೆ ಅಂತ ಹೇಳಿ ಮನವಿ ಮಾಡ್ಕೊಂಡಿರುವಂತದ್ದು. ಹೀಗಾಗಿ ಆಗ್ಲೇಬೇಕಾಗಿದೆ. ಆದ್ರೆ ಅವತ್ತಿನ ದಿನ ಕೋರ್ಟ್ ಅಲ್ಲಿ ಏನೊಂದು ಮನವಿಯನ್ನ ಮಾಡ್ಕೊಳ್ತಾರ ಅಥವಾ ಚೈತ್ರಾ ಕುಂದಾಪುರ ಅವತ್ತಿನ ದಿನ ಕೋರ್ಟ್ಗೆ ಹಾಜರಾಗ್ತಾರೆ ಅನ್ನೋದು ನೋಡ್ಬೇಕಾಗಿದೆ. ಯಾಕಂದ್ರೆ ಚೈತ್ರಾ ಕುಂದಾಪುರ ಸೇರಿದಂತೆ ಇಡೀ ಒಂದು ಅವರ ಒಂದು ಟೀಮ್ ವಿರುದ್ಧವಾಗಿ ಒಂದು ಚಾರ್ಜ್ ಶೀಟ್ ಟ್ರಯಲ್ ಕೂಡ ಈಗ ಕೋರ್ಟ್ ಅಲ್ಲಿ ನಡೀತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಈಗ ಅವರು ಕೋರ್ಟ್ಗೆ ಹಾಜರಾಗದೆ ಟ್ರಯಲ್ಗೆ ಕೂಡ ಸರಿಯಾದ ರೀತಿಯಲ್ಲಿ ಬರದೆ ಅವರು ಉಳ್ಕೊಂಡಿರುವಂತದ್ದು ಒಂದು ಮೆಡಿಕಲ್ ರೀಸನ್ಸ್ ಜೆನ್ಯೂನ್ ರೀಸನ್ಸ್ ಅನ್ನ ಕೊಡ್ಬೇಕಾಗುತ್ತೆ. ಅನಾರೋಗ್ಯದ ಕಾರಣಗಳಿದ್ದಂತಹ ಸಂದರ್ಭದಲ್ಲಿ ಅದಕ್ಕೆ ಅವರಿಗೆ ಒಂದು ರಿಯಾಯಿತಿ ಇರುತ್ತೆ. ಆದ್ರೆ ಈ ಒಂದು ಸಂದರ್ಭದಲ್ಲಿ ಈಗ ಮತ್ತೆ ಅವರು ಟ್ರಯಲ್ಗೆ ಬರೆದಂತಹ ಹಿನ್ನೆಲೆಯಲ್ಲಿ ಈಗ ಡಿಸೆಂಬರ್ 3ನೇ ತಾರೀಕು ಏನ್ ಬೆಳವಣಿಗೆ ಆಗುತ್ತೆ ಅಂತ ಕೂಡ ನೋಡ್ಬೇಕಾಗುತ್ತೆ ಚೈತ್ರಾ. ಓಕೆ, ಧನ್ಯವಾದ ಗಂಗಾಧರ್ ತಮ್ಮೆಲ್ಲ ಮಾಹಿತಿಗಾಗಿ.